ಮನೆಯವರೆಲ್ಲ ಮುಕ್ಕೊಂಡು ಹಿಂಗೆ ಸಂತಾನಕ್ಕಾಗಿ ಕೇಳ್ತಾ ಇದ್ವಮ್ಮ. ನಿನ್ನ ಅಪ್ಪಣೆನೂ ಬೇಕು, ಭದ್ರಕಾಳಿ ಅಮ್ಮನ ಮುಂದೆ ನಿಂತಿದ್ವಿ, ಆಯಮ್ಮನ ಅಪ್ಪಣೆನೂ ನನಗೆ ಬೇಕು ಅಂತ ಅಂದ್ಬಿಟ್ಟು ಆಯಮ್ಮನ ತಿಳ್ಕೊಂಡು ಈ ಅಮ್ಮನ ತಿಳ್ಕೊಂಡು ಮುನೇಶ್ವರಪ್ಪನ ತಿಳ್ಕೊಳ್ರಿ, ಮೂವರನ್ನ ತಿಳ್ಕೊಳ್ರಿ. ಸಂತಾನ ಭಾಗ್ಯ ಬೇಕು ಅಂತ ಬಂದಿರತಕ್ಕಂತ ಇಬ್ರು ದಂಪತಿಗಳಿಗೆ ಸಂತಾನ ಬೇಕು ಅನ್ನೋದನ್ನ ಬಂದಿದ್ದಾರೆ ತಾಯಿ ಇಲ್ಲಿ ಈ ಸ್ಥಳಕ್ಕೆ. ಒಂದ್ ಕಡೆ ತಾಯಿ ಆಗಿದ್ಯಾ, ಇನ್ನೊಂದ್ ಕಡೆ ನಿನ್ನ ಅಣ್ಣ ಮುನೇಶ್ವರ ಇದ್ದಾರೆ. ನೀವಿಬ್ರು ಸೇರಿ ಅವ್ರಿಗೆ ಸಂತಾನ ಭಾಗ್ಯ ಕೊಟ್ರೆ ಈ ಒಂದು ಕ್ಷೇತ್ರ ಬಂದಿದ್ದಕ್ಕೆ ನಿನಗೂ ಒಳ್ಳೆ ಹೆಸರು ಬರುತ್ತೆ, ನಾವಿಲ್ಲಿ ತನಕ ಬಂದು ನಮಗೂ ಒಳ್ಳೆ ಹೆಸರು ಬರುತ್ತೆ ತಾಯಿ. ಅದನ್ನ ಆಶೀರ್ವಾದ ಮಾಡಿ ಅವ್ರಿಗೆ ಒಂದು ಸಂತಾನ ಭಾಗ್ಯ ಕೊಡಮ್ಮ ಅಂತ ಕೇಳ್ತಾ ಇದ್ವಿ. ಸಂತಾನ ಭಾಗ್ಯ ಆಗುತ್ತೆ ಅನ್ನೋದಾದ್ರೆ ಬಲಗಡೆ ಕೊಡು, ಏನಾದರೂ ದೋಷ ಐತೆ ಅನ್ನೋದಾದ್ರೆ ಹಿಂದಕ್ಕೋಗಿ ಉತ್ತರ ಕೊಡು, ಇಲ್ಲ ಮಕ್ಕಳು ಆಗೋದೇ ಇಲ್ಲ ಅನ್ನೋದಾದ್ರೆ ಎಡಗಡೆ ಉತ್ತರ ಕೊಡಮ್ಮ. ನಿಂಬೆಹಣ್ಣು ಕೊಡು. ಅಂದ್ರೆ ಮಕ್ಕಳಾಗ್ತಾರೆ, ಏನೋ ದೋಷ ಐತೆ ಅಂತ ಅದನ್ನ ತಿಳ್ಕೊಂಡು ಏನ್ ದೋಷ ಅಂತ ನೀವೇನಾದ್ರೂ ದೇವಸ್ಥಾನ ಹತ್ರ ಬಂದ್ರೆ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಯಾಗಿರ್ತೀವಿ, ಅಮ್ಮನ ಕೇಳಿ ತಿಳಿಸ್ತೀವಿ, ಅದನ್ನ ಪರಿಹಾರ ಮಾಡ್ಕೊಳ್ರಿ. ಮಕ್ಕಳಾಗ್ತಾರೆ, ದೋಷ ಐತೆ ಅಂತ ಅರ್ಥ. ಅದು ಸರಿ ಮಾಡ್ಕೊಂಡ್ರೆ ನಿಮ್ಗೆ ಮಕ್ಕಳಾಗ್ತಾರೆ, ಏನು ತೊಂದರೆ ಇಲ್ಲ. ಇದನ್ನ ಇಬ್ರು ಜ್ಯೂಸ್ ಮಾಡ್ಕೊಂಡು ಕುಡ್ಕೊಳ್ರಿ. ಒಂಚೂರು ಅರ್ಶಿನ ಹಾಕ್ರಿ, ಉಪ್ಪೇನು ಹಾಕ್ಬೇಡ್ರಿ, ಸಕ್ಕರೆ ಹಾಕ್ಬೇಡ್ರಿ, ಅರ್ಶಿನ ಒಂಚೂರು ಹಾಕಿ ಆಯಮ್ಮ ಭದ್ರಕಾಳಿ ಅಮ್ಮ ಹೆಸರಾಡ್ಕೊಂಡು ಓಂ ನಮೋ ಭದ್ರಕಾಳಿ ನಮಃ ಅಂತ ಅನ್ಕೊಂಡು ಮುನೇಶ್ವರನ್ ತಿಳ್ಕೊಂಡು ಭಕ್ತಿಯಿಂದ ಮನೇಲಿ ಕೂತ್ಕೊಂಡು ಸಾಯಂಕಾಲ ಟೈಮು ಇವತ್ತೇ ಮಾಡ್ರಿ ಪರವಾಗಿಲ್ಲ, ಮಕ್ಕಳ ಬಗ್ಗೆ ಆಗ್ಬೇಕಮ್ಮ, ನಿನ್ನ ಮೊಡಲಕ್ಕೆ ತುಂಬ್ತೀವಿ ಅಂತ ಅಂದ್ಬಿಟ್ಟು ಆಯಮ್ಮನ ಕೇಳ್ರಿ. ಮುನೇಶ್ವರನ ಜಾಗ ಬಂದಿದ್ರೆ ಆಯಪ್ಪನಿಗೂ ನಿನಗೆ ಪೂಜೆ ಸಲ್ಲಿಸ್ತೀವಿ ಅಂತ ಹೇಳಿ ಅರ್ಕೆ ಮಾಡ್ಕೊಂಡ್ರಿ. ನೆಕ್ಸ್ಟ್ ನೀವು ಅಲ್ಲಿ ಬಂದ್ರೆ ರಾಜಣ್ಣ ಅವ್ರಿಗೆ ಗೊತ್ತು,